ಜಮಖಂಡಿ ವಯೋನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ. ಜಮಖಂಡಿಯ ಆರ್ಟಿಒ ಕಚೇರಿಯಲ್ಲಿ ಹಲವಾರು ವರ್ಷ ಸೇವೆ ಸಲ್ಲಿಸಿದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜೈರಾಮ್ ಎನ್ ನಾಯಕ್ ಇವರಿಗೆ ಕಚೇರಿ ಮತ್ತು ಇಲಾಖೆಯ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಜೈರಾಮ್ ನಾಯಕ್ ದಂಪತಿಗಳಿಂದ ನಿವೃತ್ತಿ ಹೊಂದಿದ ಜೈರಾಮ್ ನಾಯಕ್ ಇವರನ್ನು ವೇದಿಕೆ ಮೇಲೆ ಬೀಳ್ಕೊಡುವ ಗೌರವ ಸನ್ಮಾನ, ಜೈರಾಮ್ ನಾಯಕ್ ಅವರ ಸೇವೆ ಕುರಿತು ಮಾತುಗಳನ್ನಾಡಿದರು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಿವೃತ್ತ ಅಧೀಕ್ಷಕರು ಆಲೂರು ಎಎನ್ಎಂ ಅಸ್ಕಿ, ಪ್ರಾಚಾರ್ಯರು ಹುನ್ನೂರ್ ಕಾಲೇಜ್, ಅಧಿಕಾರ ಸ್ವೀಕಾರ ಮಾಡಿಕೊಂಡ ಎಆರ್ಟಿಒ ಜಿಪಿ ನರಸನ್ನವರು, ಜಮಖಂಡಿ ಆರ್ಟಿಒ ಅಧಿಕಾರಿಗಳಾದ ಶ್ರೀಮತಿ ಭಾಗ್ಯಶ್ರೀ ಕಟ್ಟಿಮನಿ, ಶಿವಾನಂದ ಕಾರಜೋಳ, ಸಿಬ್ಬಂದಿ ವಿಜಯಕುಮಾರ್ ರುಡಗಿ, ನಾಗರಾಜ್ ಭದ್ರಿ, ಸುದರ್ಶನ್ ಛಲವಾದಿ, ಪ್ರಮೋದ್ ಕುಲಕರ್ಣಿ, ಮಲ್ಲಿಕಾರ್ಜುನ್ ಕುರಿ, ಪುನೀತ್ ಹಡಪದ್, ಧನಂಜಯ ನಿಂಬರ್ಗಿ, ಜೈರಾಮ್ ನಾಯಕ್ ಕುಟುಂಬದ ಸದಸ್ಯರು ಹಾಗೂ ಮುಂತಾದವರು ಹಾಗೂ ಎಲ್ಲರಿಗೂ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸಹಾಯಕ ಪ್ರಾದೇಶಿಕ ಬೈಲೊಂಗಲ್ ಶ್ರೀ ಜೆ.ಬಿ. ನರಸನ್ ಅವರಿಗೆ ಸ್ವಾಗತ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರೂಪಣೆ ಮಾಡುತ್ತೆ. ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಅದರಂತೆ ಇನ್ನೊಬ್ಬ ವೇದಿಕೆಯಲ್ಲಿ ಇನ್ನೊಬ್ಬರು ನಮ್ಮ ನಿವೃತ್ತ ಅಧೀಕ್ಷಕರು ಶ್ರೀ ಆರ್.ಎಸ್. ಆಲೂರ್ ಅವರಿಗೂ ಸ್ವಾಗತ ಬಯಸುತ್ತಾ ಅವರನ್ನು ಶಾಲು ಹಾಗೂ ಹಾರನ್ನು ಸಾರಿಗೆ ಇಲಾಖೆ ಮಾಸ್ಟರ್ ಮೈಂಡ್ ಅಂತ ಹೇಳಿ ಸ್ಯಾಲ್ ಕೊಡ್ರಿ, ನೀವು ತೆಗೆದುಕೊಡ್ರಿ. ಹೌದಾ? ಸ್ವಲ್ಪ ಶಾಲ್ ಇದೆ ನೋಡಿ. ಅಧಿಕಾರಿಗಳಿಗೂ ಸನ್ಮಾನ ನಮ್ಮ ಕಚೇರಿ ವತಿಯಿಂದ. ಭಾಳ ಅನುಕೂಲಿಸ್ತಾರೆ. ಭಾಳ ಅನುಕೂಲಿಸ್ತಾರೆ.
ಉಳಿದ ಎಲ್ಲ ಸಾರ್ವಜನಿಕರು ಮಾಧ್ಯಮ ಮಿತ್ರರು ನಮ್ಮ ಕಚೇರಿ ಸಿಬ್ಬಂದಿಯವರು ವಂದಿಸುತ್ತಾ ವೇದಿಕೆ ಮುಂದಿನ ಎಲ್ಲ ಗಣ್ಯರು ಸ್ವಾಗತ ಕೋರಿ ವಂದಿಸುತ್ತಾ ಜಯರಾಮ್ ನಾಯ್ಕ ಸಾಹೇಬರು ನಾವು ಬೆಳಗಾವಿಯಲ್ಲಿ ಕೂಡ ಕೆಲಸ ಮಾಡಿದ್ದೀವಿ. ಅವರ ವ್ಯಕ್ತಿತ್ವ ಭಾಳ ನೇರವಾಗಿ ಮತ್ತು ಅಗ್ನಿ ಪ್ರೀತಿಯಿಂದ ಇರೋ ಮನುಷ್ಯರವರು. ನಮ್ಮ ಜೊತೆಗಂತೂ ಯಾವಾಗಲೂ ಅವರು ಒಡನಾಟದಿಂದ ಇದ್ದರು. ಮೂರನೇ ಸರ್ ನನಗೇನು ಇದು ಹೊಸ ಊರೇನಲ್ಲ. ನಾನು ಹಿಂದೆ 2009-10ರಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ 2022ರಲ್ಲೂ ಮಾಡಿದ್ದೀನಿ. ಇದು ಮೂರನೇ ಸರ್ತಿ ನಾನು ಬರ್ತಾ ಇರೋದು. ಹೀಗಾಗಿ ಇಲ್ಲಿ ಜನಗಳ ಪ್ರೀತಿ ನನಗೆ ಭಾಳ ಚೆನ್ನಾಗಿ ಅರ್ಥ ಆಗ್ತದೆ. ಒಳ್ಳೆಯ ಜನ ಇದ್ದಾರೆ, ಒಳ್ಳೆಯ ಇದ್ದಾರೆ ಅಂತಾರೆ. ದೇವರು ಈಗ 4ನೇ ಸರಿ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾನಲ್ಲ, ಆ ಅವಕಾಶ ಸದುಪಯೋಗ ಮಾಡಿ ನಿಮ್ಮೆಲ್ಲ ಪ್ರೀತಿಗೆ ಪಾತ್ರರಾಗಿ ಜಯರಾಮ್ ನಾಯ್ಕರು ಹೆಂಗಿದ್ರಲ್ಲ ಅದೇ ಥರ ನಾನು ಕೆಲಸ ಕಾರ್ಯ ಮಾಡ್ತೀನಿ ಅಂತೇಳಿ ದೇವರು ಕುಟುಂಬ ಅವರು ಎಲ್ಲ ಮಿತ್ರರಿಗೂ ಮತ್ತು ಅವರು ಇವರಿಗೆ ಸಹೋದ್ಯೋಗಿಗಳಿಗೂ ಸಹ ಸುಖ ಶಾಂತಿ ನೆಮ್ಮದಿ ನೀಡಿ ಅವರ ವಾಣಿಯಂತೆ ಇವತ್ತು ಜಯರಾಮ್ ನಾಯ್ಕ ಸಾಹೇಬರು ಇವತ್ತು ನಿವೃತ್ತಿ ದಿವಸ. ಆದರೂ ಕಣ್ಣು ಹರಿಯದಿದ್ದರೆ ಕರಳು ಹರಿಯುತ್ತಂತ. ಹಂಗೆ ನಾವು ಏನೋ ಅಕಸ್ಮಾತ್ ಬಂದೀವಿ. ನಾವು ಇದು ಈ ರೀತಿ ನಮಗೇನೋ ಗೊತ್ತಿದ್ದಿಲ್ಲ, ಅವ್ರಿಗೂ ಗೊತ್ತಿಲ್ಲ ಸರ್ಗೇನೋ. ಅದು ಅಕಸ್ಮಾತ್ ಬಂದಾಗ ನಮ್ಮ ಊರಿನ ಆರಾಧ್ಯ ದೈವ ಬಸವಣ್ಣನ ಇಲ್ಲಿ ನಮ್ಮನ್ನು ಕಸಿನಂತ ನಾವು ವೈಯಕ್ತಿಕ ನಮ್ಮ ಮನಸ್ಸಿನಾಗ ತಿಳ್ಕೊತೀವಿ. ಆದ್ರೆ ಜಯರಾಮ್ ನಾಯ್ಕ ಸಾಹೇಬರು ಅವರು ಬರೇ ನೌಕರಿಯಲ್ಲಿ ಅಷ್ಟೇ ತಮ್ಮ ಸ್ಟ್ರಿಕ್ಟಾಗಿ ಕಾರ್ಯಗಳನ್ನು ಮಾಡ್ತಾರಂತಲ್ಲ, ಅವರ ನಿಜ ಜೀವನದಲ್ಲಿ ಅವರು ಬಂದು ನೋಡಿದ್ರಪ್ಪ ಅಂತಂದ್ರೆ ರೈತಾಪಿ ಒಳಗೆ ನಮ್ಮ ನೇವಗೇರಿ ಗ್ರಾಮ ಅಷ್ಟೇ ಅಲ್ಲ, ನಮ್ಮ ತಾಲೂಕಿನೊಳಗೆ ಸುಮಾರು ಜನ ಅಲ್ಲಿ ಎಷ್ಟೋ ಮಂದಿ ಕೈಗಾರಿಕೆಗಳು ಮಾಡೋರು ಬಂದು ಅವರಲ್ಲಿ ನೋಡಿ ಹೋಗ್ತಾರೆ. ಯಾಕಪ್ಪ ಅಂತಂದ್ರೆ ದ್ರಾಕ್ಷಿಯನ್ನು ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಅವರು ಇನ್ನೊಂದು ಏನಪ್ಪ ಎದಕ್ಕೆ ಹೆಚ್ಚಿಗೆ ಮಹತ್ವ ಕೊಡ್ತಾರಂದ್ರೆ ಟೈಮ್ ಭಾಳ ಮಾತು ಕೊಡ್ತಾರೆ. ಅವರು ವೇಸ್ಟ್ ಟೈಮ್ ಮಾಡೋದಿಲ್ಲ. ಅವರು 10 ನಿಮಿಷ ಇರಬೇಕಪ್ಪ, ಟೈಮ್ ಸಿಕ್ತಂದ್ರು ಅವರು ತ್ವಾರದಾಗ ಗಳಿತಿರ್ತಾರೆ. ಒಂದು ದಿವಸ ಸಿಕ್ಕರು ತ್ವಾರದಾಗ ಗಳಿತಿದ್ರು. ಇವತ್ತಾದರೂ ಅವರು ಇವ್ರು ಹೇಳೋದಿಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಏನಪ್ಪ ಅಂತಂದ್ರೆ ವಿದ್ಯೆ ಎಂಬುದು ಹುಲಿ ಹಾಲಿದ್ದಂತೆ ಅಂತ. ಆ ವಿದ್ಯೆಯನ್ನು ಕಲ್ತವ ಹುಲಿ ಹಾಲು ಕುಡಿದ್ನಪ್ಪ ಅಂತಂದ್ರೆ ಅದು ಒಂದಿನ ಗರ್ಜಿಸಬೇಕು. ಹಂಗೆ ಜಯರಾಮ್ ನಾಯ್ಕ ಸಾಹೇಬರು ಅವರು ವಿದ್ಯೆಯನ್ನು ಕಲಿತು ಒಂದು ತಮ್ಮ ನೌಕರಿಯಲ್ಲಿ ಆಗಿರ್ಬೋದು ಮತ್ತು ಊರುಗಾರಿಕೆಯಲ್ಲಿ ಆಗಿರ್ಬೋದು, ತಮ್ಮ ಸಮಾಜದಲ್ಲಿ ಆಗಿರ್ಬೋದು, ಬೇರೆ ಊರಿನ ಮತ್ತು ಸುತ್ತಮುತ್ತ ಊರಿನವ್ರು ಎಲ್ಲರ ಜೊತೆಯೂ ಪ್ರೀತಿ ಬಾಂಧವ್ಯದಿಂದ ಬದುಕ್ಯಾರ. ಮತ್ತು ಅದು ಒಂದು ಪರಿವಾರ. ಅವರ ತಾಯಿಯವರಾದಂಥ ಅವರು ಅಮ್ಮವರು ಭಾಳ ಭಾರಿ ಧರ್ಮದಿಂದ ನಡ್ಕೊತ ಬಂದಂಥ ಮನುಷ್ಯಂಥವರು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಸಾಹೇಬರು ಈಗ ನಾವು ನಮ್ಮ ಅನಿಸಿಕೆಗಳನ್ನು ತಿಳಿಸೀವಿ. ಏನು ತಿಳಿಸ್ತೀವಿ? ಒಬ್ಬರು ರಾಜಕೀಯಕ್ಕೆ ಬರಲಿಲ್ಲ ಅಂದರೂ ಚಲೋ ಅಂತಾರೆ, ಒಬ್ರು ಬಂದರೂ ಚಲೋ ಅಂತಾರೆ, ಒಂದಿಷ್ಟು ಮಂದಿ ಹಿಂಗಾಯಿದ್ರು ಚಲೋ ಅಂತಾರೆ. ಆದ್ರೆ ಸರ್ಕಾರ ಏನಿರ್ತಪ್ಪ ಅಂದ್ರೆ ಸರ್ಕಾರದಲ್ಲಿ ನೌಕರಿ ಮಾಡೋದು ಒಂದು ಹೆವಿ ಒತ್ತಡ ಇರ್ತೈತಿ. ಈಗ ಹೆಂಗಿರ್ತಾರಪ್ಪ ಅಂತಂದ್ರೆ ಈಗ ಮೇಡಮ್ ಅವ್ರು ಅದಾರಪ್ಪ ಅಂತಂದ್ರೆ ಇವತ್ತಿಗೆ ನಾವು ಮತ್ತು ಹೊಳ್ಳಿ ಹೊಸದಾಗಿ ರಾಧಾಕೃಷ್ಣನ ಮದುವೆ ಮಾಡಿದಂಗೆ ಸಾಹೇಬ್ರ ಜೀವನ ಐತಿ. ಸ್ವಲ್ಪ ದಿನ ಮೇಡಮ್ ಅವರು ಸಾಹೇಬ್ರಿಗೆ ಕಳೀಲಿ, ಕಳೆದ ಮೇಲೆ ನೋಡೋಣ ಕಾಲು ಹೆಂಗೆ ಬರುತ್ತೆ, ಹೊತ್ತೆ ಹೆಂಗೆ ಬರುತ್ತೆ, ಹಂಗೆ ಛತ್ರಿ ಹಿಡಿಮ ಅಂತೇಳಿ ನನ್ನ ಮಾತನಾಡೋದು ಅವಕಾಶ ಮಾಡ್ಕೊಳ್ತಾರೆ. ಬೇಕಾದಾಗ ಜಮಖಂಡಿಗೆ ಬಂದ್ರೆ ಸದ್ಯಕ್ಕೆ ಈಗೂ ನೋಡಿನ. ಈಗ ನೀವು ಮೊನ್ನೆ ಜೂನ್ ಜುಲೈ ಜನವರಿ ಒಳಗೆ ನಾವು ಕೋಲ್ಹಾಪುರಕ್ಕೆ ಹೋಗಿದ್ದೀವಿ. ಅಲ್ಲಿದ್ದಂಥ ಲಾಸ್ಟ್ ಚೆಕ್ ಪೋಸ್ಟ್ದಾಗ ರಾತ್ರಿ 2 ಗಂಟೆಗೆ ಹೋದ್ರ ಸದ್ಯಕ್ಕೆ ಇವ್ರ ಅಭಿಮಾನಿಗಳಿಗೆ 10-15 ಜನ ಸೇರಿ ಇವ್ರು ಕಾಲು ಮುಖಕ್ಕೆ ಬಂದ್ರೆ ಅಪ್ಪಾರ ಆರಾಮದಿರಿ ಅಂತ ವ್ಯವಸ್ಥೆ. ಅಂದ್ರೆ ಒಬ್ಬ ಮನುಷ್ಯ ಮಾಡಿದಂಥ ಕೆಲಸಗಳು ನಾವು ಮಾಡಿದ್ದಿತ್ತು. ಅದು ಮೊದಲು ಹೆಂಗಿತ್ತು ಅಂದ್ರೆ ನಾವು ಈ ಜನ್ಮದಾಗ ಮಾಡಿದ ಪುಣ್ಯಗಳು ಮುಂದಿನ ಜನ್ಮದಾಗ ಬರ್ತಿದ್ವು, ಈ ಜನ್ಮದಾಗ ಮಾಡಿದ ಪಾಪಗಳು ಮುಂದಿನ ಜನ್ಮದಾಗ. ಈಗಿಲ್ಲ, ನಾವು ಮಾಡಿದ ಪುಣ್ಯ ಪಾಪಗಳು ಇಲ್ಲೇ ನಾವು ಅನುಭವಿಸಿ ಹೋಗುವಂಥ ವ್ಯವಸ್ಥೆ ಐತಿ. ಅಂಥದಕ್ಕೆ ಭಾಳ ವಿಶೇಷವಾಗಿ ಪುಣ್ಯವನ್ನು ಮಾಡಿ ಇಬ್ಬರು ಗಣ್ಣ ಐತಿ. ದೈವಿ ಭಕ್ತರದಾರ, ಎಲ್ಲ ಸಮಾಜ ಬಗ್ಗೆ ಅಪಾರವಾದಂಥ ಕಾಳಜಿ ಕಳ್ಕಳಿ ಐತಿ. ಅಂಥವ್ರು ಇನ್ನಷ್ಟು ಮುಂದೆ ಬರೀ. ಇದೇನು ಅವ್ರ ನಿವೃತ್ತಿ ಅಲ್ಲ, ಎಲ್ಲರೂ ಪಾದರಸ ಇದ್ದಂಗೆ ಅದಾರ. ನಾವು ಇನ್ನೂ ಸ್ವಲ್ಪ ಹಿಂದಿಂದ ಹೋಗಿರ್ತೀವಿ. ಎಷ್ಟು ಫಾಸ್ಟ್ ಹೋಗಿರ್ತಾರ ಅಂದ್ರೆ ಅವ್ರ ಜೋಡಿ ನಡೆದಾಡೋದು ಕಷ್ಟ ಆಕೈತೆ ನಮ್ಗೆ. ಅಷ್ಟು ಆ್ಯಕ್ಟಿವ್ ಇದ್ದಂಥ ಮನುಷ್ಯ. ಇನ್ನೂ ಒಂದು ಪ್ರಯತ್ನ ಮಾಡಿದ್ವಿ ನಾವು. ಈಗ ಕೆಲವೊಂದು ಇಲಾಖೆದಾಗ ಅವ್ರು ಹೇಳಿಲ್ಲ, ಆ ಅಧಿಕಾರಿಗಳನ್ನು ತಗೊಳ್ಳುವಂಥ ವ್ಯವಸ್ಥೆ ಇತ್ತು, ಅದನ್ನೂ ಸಹ ಪ್ರಯತ್ನ ಮಾಡಿದೆ. ವ್ಯವಸ್ಥೆ ಐತಿ. ಅಂಥವ್ರ ಕೈಯಾಗಿ ನಾವು ಅವ್ರು ಇರ್ತಕ್ಕೂ ಎಕ್ದಮ್ ಆಫೀಸ್ ಭಾಳ ಚಂದವಾಗಿತ್ತು. ಇವ್ರು ಏನು ಉಳಿದವ್ರು ಬಂದರು ಅದನ್ನೆಲ್ಲ ಹಾಳು ಮಾಡಿದ್ರು. ಇವ್ರ ಕೃಪೆಯಿಂದ ಮತ್ತೆ ವ್ಯವಸ್ಥಿತವಾಗಿ ಏನು ಗಂಗಾಜಲ ಇದನ್ನ ಸಿಂಪಡಣೆ ಮಾಡಿ ಗಣಪತಿನ ಕುಂಸಿರಿ. ಇನ್ನು ವಿಶೇಷವಾಗಿ ಇದು
ಉತ್ತರ ಕರ್ನಾಟಕ ಅಲ್ಲ ಕರ್ನಾಟಕ ರಾಜ್ಯದಾಗ ಹೆಸರುವಾಸಿ ಆಗಲಿ, ಜಯರಾಮ್ ನಾಯ್ಕರ್ ಸಾಹೇಬ್ ನಿರಂತರವಾಗಿ ಇಲ್ಲಿ ಅವ್ರ ಹೆಸರು ಉಳಿಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಮತ್ತು ಆತ್ಮೀಯ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ, ವಯೋನಿವೃತ್ತಿ ಸಹಜ. ಯಾಕಂದರೆ 60 ಪೂರ್ಣ ಅಂದರೆ ಅದು ವಯೋನಿವೃತ್ತಿ ಆಗಲೇಬೇಕು. ಪ್ರತಿಯೊಬ್ಬರು ಸರ್ಕಾರಿ ಸಣ್ಣ ನೌಕರ ಸರ್ಕಾರಿ ಹುದ್ದೆಯಲ್ಲಿರಲಿ ದೊಡ್ಡವರು ಪ್ರಜ್ಞೆ ಮತ್ತು ಅಗತ್ಯ ಮತ್ತು ನಿವೃತ್ತಿ ಸಾರ್ವಜನಿಕ ಜೀವನದಲ್ಲದೆ ಇದ್ದೆ ಒಂದು ಹುದ್ದೆಯಲ್ಲಿ ನಾವು ಬಂದಾಗ ನನಗೆ ಒಂದು ಟೈಪು ಕೆಲಸ ಮಾಡೋದ್ರಲ್ಲಿ ಡೆವಿಲ್ ಅಂತಿದ್ದ ನಂತರ ಒಂದು 5 ಇಲಾಖೆ ಒಂದು 5-6 ಜನ ಇದ್ದರು ಅಷ್ಟೇ. ಬೆಳವಣಿಗೆ ಅಷ್ಟು ಯಾರಿಗೂ ಹೆದರುವುದೂ ಇಲ್ಲ, ಯಾರಿಗೂ ಇವರಿಗೆ ರಾಜಕೀಯ ವ್ಯಕ್ತಿಗಳಾಗಲಿ ಇನ್ನೊಬ್ಬರಾಗಲಿ ಹೆದರಿ ಎಂದೂ ಕೆಲಸ ಮಾಡಿ ಗಾಡಿ ಒಳಗೆ ಹಾಕಬೇಕಂದ್ರೆ ಒಳಗೆ ಹಾಕಬೇಕಂದ್ರೆ ಸೀಸ್ ಮಾಡಬೇಕಂದ್ರೆ ಸೀಸ್ ಮಾಡೋದು ಇಂಥ ಇದು ಬಂದು ಆ ಟೈಪು ನಮ್ಮ ಸ್ಟೈಲ್. ಆಮೇಲೆ ಒಳ್ಳೆಯದಕ್ಕಿದ್ರೆ ನಾವು 100% ಸರ್ಕಾರ ಮಾಡೋ ಮನುಷ್ಯರು. ಸರ್ಕಾರಕ್ಕೆ ಬರುವಂಥ ಆದಾಯಗಳನ್ನು ನಾವು ಪರಿಗಣನೆ ತಗೊಂಡು ಕೆಲಸ ಯಾರು ಮಾಡ್ತಾರ ಅದು ಸರ್ಕಾರಿ ಹುದ್ದೆಯ ಗೌರವ ತಂದಂಗೆ ಆಮೇಲೆ ನಮಗೆ ಸಂಬಳ ಕೊಡ್ತದೆ. ಆ ಸಂಬಳಕ್ಕೆ ನಾವು ಬೆಲೆ ಕೊಡಬೇಕು. ಸಂಬಳ ತಗೋತೀವಿ ಅಂದ್ಬಿಟ್ಟು ಹೆಂಗೆ ಬೇಕಂದ್ರೆ ಕೆಲಸ ಮಾಡಿದ್ದಾರೆ ಅದು ಅರ್ಥರಹಿತ ಜೀವನ. ಆದ್ದರಿಂದ ನನ್ನ ಅಭಿಪ್ರಾಯದ ಪ್ರಕಾರ ನಾನು ಅಂಥದ್ದು ಯಾವುದೋ ಅತಿಯಾದ ಲೋಪದೋಷ ಮಾಡಿ